ಹಲೋ, ಏನಕ್ಕ ಮಾಡ್ತಾಯಿದ್ದೀಯಾ? ಅಯ್ಯೋ, ಏನು ಮಾಡೋಣ ಬಾ. ಅವರೆಕಾಯಿ ಬಿಡಿಸ್ತಾ ಇದ್ದೀನಿ ಕಣೆ. ಅಯ್ಯೋ, ಇದ್ರ ಸಾರು ಮಾಡ್ತೀನಿ, ಉಪ್ಸಾರು ಮಾಡ್ತೀನಿ. ಅವರೆಕಾಯಿ ಬಿಡಿಸ್ಬಿಡು. ಅದಕ್ಕೆ ಒಂದು ಬಂದಿದ್ದೆ, ಇಲ್ಲಿ ಬಂದಿತ್ತು ಕಣೆ, 100 ರೂಪಾಯಿಗೆ 2 kg ತಗೊಂಡೆ. ಅದಕ್ಕೆ ಉಪ್ಸಾರು ಮಾಡೋಣ ಅಂತ ಬಿಡಿಸ್ತಾ ಇದ್ದೀನಿ. ಹೌದಾ? ಇನ್ನೇನಮ್ಮ ಸಮಾಚಾರ? ಅಯ್ಯೋ, ನಾನೇನು ಹೇಳೋಣಕ್ಕೋ, ನೀನೇ ಹೇಳು ಸಮಾಚಾರನ. ಓ, ಏನು ನಾನು ಹೇಳಂದ್ರು ನಾನೇನು ಹೇಳೋಣ? ನೀನು ಚೆನ್ನಾಗಿ ಹೇಳ್ತೀಯ. ಮನೇಲಿ ಕೂತಿರೋಳು, ನೀನಾದರೂ ಕೆಲ್ಸಕ್ಕೆ ಹೋಯ್ತೀಯವ. ನಿನಗಾದರೆ ಹೊರ್ಗಡೆದೆಲ್ಲ ಗೊತ್ತಿರುತ್ತೆ, ಹೇಳ್ತೀಯ. ನಾನು ಮನೇಲಿ ಕೂತಿರೋಳಿಗೇನೆ ಗೊತ್ತಿರುತ್ತೆ. ನೀನೇನಾರು ಹೇಳಿದ್ರು ನಾನು ಕೇಳ್ತೀನಿ. ನಾವು ಏನಾರು ಇದ್ರೆ ಹೇಳು ವಿಶೇಷ. ಏನೂ ಇಲ್ಲ ಕಣಕ್ಕೂ. ನೀನೇನು ಮಾಡಿದ್ದು ಅಡುಗೆ? ಹೌದಾ? ಉಪ್ಪಿಟ್ಟು ಮಾಡ್ದೇನು? ನಾಷ್ಟಕ್ಕೆ? ಮಧ್ಯಾಹ್ನಕ್ಕೆ ಮಾಡಬೇಕೇನು? ಏನು ಮಾಡ್ತೀಯ? ಹೌದೇನು? ತರಕಾರಿ ಸಾರು ಮಾಡಿದ್ದೀಯೋ? ಏನೋ ಒಂದು ಮಾಡೋದು. ಏನಾದರೂ ಬೆಳಿಗ್ಗೆ ಎದ್ರೆ ಏನಾದರೂ ಮಾಡ್ತಾನೆ ಇರ್ಬೇಕು ಕಣವ. ಏನು ಮಾಡೋದು ಅಡುಗೆ, ಇದು ನಾಷ್ಟದ್ದು ಇದೇ ಇದು ಕಣೆ ಯಾವಾಗ್ಲೂ. ಬಿಗ್ ಬಾಸ್ ನೋಡ್ತೇನು ರಾತ್ರಿ? ಅಯ್ಯೋ, ರಕ್ಷಿತನ್ಗೆ ಏನಕ್ಕೋ ಹಂಗೆ ಆಡಿಸ್ತೀರಿ ಕಣಮ್ಮಿ. ಅದು ಏನು ಹಂಗೆ ಆಡಿಸ್ತಾರೋ ಕಣೆ. ನಿನ್ನಿಷ್ಟು ಯಾರಕ್ಕ ಗೆಲ್ತಾರೆ ಅಂತ? ನನಗೆ ಗಿಲ್ಲಿ ಗೆಲ್ಲಬೇಕು ಅಂತ ಇಷ್ಟ ಕಣೆ. ಯಾಕೆ ಗಿಲ್ಲಿ ಏನಕ್ಕೆ ಇಷ್ಟ? ಗಿಲ್ಲಿ ಮಂಡ್ಯದವನು, ರೈತರ ಮಗ, ಅವನ ಕಷ್ಟ ಸುಖ ಅನ್ನೋದೆಲ್ಲ ಪ್ರತಿಯೊಂದು ಗೊತ್ತು. ಅದಕ್ಕೇನೆ ಗಿಲ್ಲಿ ಗೆಲ್ಲಬೇಕು ಅಂತ ಓಟ್ ಹಾಕ್ತಾ ಇರೋದೇನೆ ಗಿಲ್ಲಿಗೇನೆ. ಅವನಿಗೆಲ್ಲ ಪ್ರತಿಯೊಂದು ಕಷ್ಟ ಸುಖ ಗೊತ್ತು. ಅವನು ಯಾರೋ ಡಾಕ್ ಸತೀಶ ಅಂತೆ, 100 ಕೋಟಿ ನಾಯಿ ತಗೊಂಡಿದ್ದೀನಿ ಅಂತನಲ್ಲೇ. ಅವನು ನಿಜನಾ? ಅವನೇನು 100 ಕೋಟಿ ನಾಯಿ ತಗೊಂಡಿರ್ತಾನೆ ಅವಳು ಸುಮ್ಮನೆ. ಅಯ್ಯೋ, ಬಿಗ್ ಬಾಸ್ ಮನೇಲಿ ಇದ್ದಾಗ ಅವನೊಂಚೂರು ಹೊರಿಕೊಳಂಗಿಲ್ಲ ಕಣೀ. ಗಿಲ್ಲಿನಾರು ಒಂಚೂರು ಹೊರಿಕೊಂಡ್ರು, ಅಯ್ಯೋ ಬಟ್ಟೆ ಏನಾಗಿರೋದು ಹಾಳಾಗೋಯ್ತು ನಾನು. ಅಯ್ಯಪ್ಪ. ಬರೀ ಅವ್ನ ಮಕ್ಕಕ್ಕೆ ಮೆತ್ಕೊಳಕ್ಕೆ ಬೇಕು ಕಣವ. ಏನು ಮಕ್ಕಕ್ಕೇನು ಏನೇನು ಮೆತ್ತುತ್ತಾನೆ? ಏನು ಪೈಂಟ್ ಮೆತ್ತುತ್ತಾನೋ ಏನೋ ಕಣೆ. ಪುಣ್ಯಾತ್ಮ, ಕೆಳಗಿಂದ ಹಿಡಿದು ಮೇಲ್ಗಂಟ ಮೆತ್ಕೋತಾನೆ ಕಣೆ. ಅದಕ್ಕೇ ಹಂಗೆ ಆಡ್ತಾನೆ. ಒಳ್ಳೇದಾಯ್ತು ಸುಮ್ಮನೆ. ನಾನು ಬಿಗ್ ಬಾಸ್ ಮನೆಯಿಂದ ಕಳಿಸಿದ್ದೆ ಒಳ್ಳೇದಾಯ್ತು. ಅದು ಮುಟ್ಟಂಗಿಲ್ಲ, ಇದು ಮುಟ್ಟಂಗಿಲ್ಲ, ಬರೀ ಗಿಲ್ಲಿ ಮೇಲೆ ಹೇಳ್ತಾನೆ ಕಣಿ ಅವನು. ಯಾವಾಗ ನೋಡು ದೂರದ್ದು ಗಿಲ್ಲಿ ಮೇಲೆ ಹೇಳ್ತಾನೆ. ಅದೇ ನನಗೆ ಗಿಲ್ಲಿ ಕಂಡ್ರೆ ನನಗಾಗೋದಿಲ್ಲ. ಅದು ಸ್ಲಮ್ಮವರು ಅಂತ ಬೇರೆ ಹೇಳ್ತಾನೆ. ನಾನು ಯಾವಾಗ್ಲೂ ಬನೀನು ಹಾಕ್ಕೊಂಡಿರ್ತಾನೆ ನೋಡು, ಅದಕ್ಕೇ ಚಡ್ಡಿ. ಅವನು ಈಚೆಗೆ ಬಂದ್ರೂ ಪಟಾಪಟಿ ಚಡ್ಡಿನೇ ಇರ್ತಾನೆ, ಬೋನಿನಲ್ಲೇ ಇರ್ತಾನೆ. ಹೊಲ್ತಕ್ಕೆಲ್ಲದಕ್ಕೂ ಹಳ್ಳಿ ಕಡೆ ಹೆಂಗೆ ಹೋಯ್ತಾರೆ. ಅವ್ನಿಗೆ ಅವಾಗಿಂದ ರೂಢಿ ಆಗೈತವ. ಚಿಕ್ಕ ವಯಸ್ಸಿಂದ ಅವ್ನಿಗೆ ರೂಢಿ ಆಗೈತೆ, ಅವನು ಹೋಯ್ತಾನೆ. ಇವನಿಗೇನು ಕಷ್ಟ? ಇವನು ಹೋಗ್ಲೇಳು, ಇವನು ಹೋಗೋಕ್ಕಾಗೋದಿಲ್ಲ. ಇವನು 100 ಕೋಟಿ ನಾಯಿ ತಗೊಂಡಿದ್ದೀನಿ, 2,000 3 ಲಕ್ಷದ್ದು ಶರ್ಟ್ ತಗೊಂಡಿದ್ದೀನಿ, ಬರೀ ಹಿಂಗೆ ಹೇಳ್ತಾನೆ. ಅವರೆಲ್ಲರೂ ಈಚೆಗೆ ಬಂದು ಒಂದಿನ ಬಿಸಿಲಲ್ಲಿ ಹೋಗಿ ಗೇಮೇ ಮಾಡೋಕ್ಕಾಗಲ್ಲ, ಸುಮ್ಮನಿರು. 4 ಜನ ಮುಂದೆ ಅವನೇನು ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಅಂತ ಆ ಪ್ರೋಗ್ರಾಮ್ಗಳಿಗೆ ದುಡ್ಡು ಕೊಟ್ಟು ಹೋಗಿ ಫಂಕ್ಷನ್ ಅವಾರ್ಡು ಅವೆಲ್ಲನೂ ಅವ್ರಿಗೆ. ಇವನು ಫ್ರೀಯಾಗಿ ಏನು ಕೊಡೋದಿಲ್ಲ. ಇವನು ದುಡ್ಡು ಕೊಟ್ಟು ಮಾಡಿಸ್ಕೋತಾನೆ ಸನ್ಮಾನ ಎಲ್ಲನೂ ಅಂತಾನು. ಹೆಂಗವನು ಒಳಗೆ ಬಿಗ್ ಬಾಸ್ ಅವ್ರು ಒಳ್ಳೆ ಕೆಲಸ ಮಾಡೋರು ಕಣೆ. ಒಳಗಿಂದ ಈಚೆ ಕಳಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರು. ಅವನು ಒಳಗೆ ಇಟ್ಕೊಳ್ಳೇಬಾರ್ದು. ಯಾವ ಬರೀ ಅವ್ನು ಗಿಲ್ಲಿ ಮೇಲೆ ಹೇಳ್ತಾನೆ ಯಾವಾಗ್ಲೂ. ಅದೇನು ಅದು ಕಳ್ತನ ಮಾಡ್ದ, ಇದು ಕಳ್ತನ ಮಾಡ್ದ, ಬರೀ ಅದನ್ನೇ ಹೇಳ್ತಾನೆ ಕಣೆ ಯಾವಾಗಲೂ. ಅದೇನೋ ಅವ್ನು ಕಂಡ್ರೆ ಅವನಿಗೆ. ನಾನು ಅಷ್ಟೇ ಕಣವ, ಗಿಲ್ಲಿಗೆ ಓಟ್ ಹಾಕ್ತೀನಿ. ಗಿಲ್ಲಿನೇ ಗೆಲ್ಲಬೇಕು. ನನಗೆ ಇನ್ಯಾರು ಇಷ್ಟ ಇಲ್ಲ ಕಣವ. ಏನೇನೇ ಸಮಾಚಾರ? ಅಯ್ಯೋ, ನಾನು ಮಾಡಬೇಕು ಕಣವ ಸಾಂಬಾರೀಗ. ಅದಕ್ಕೆ ಕಾಳು ಬಿಡಿಸ್ತಾ ಇದ್ದೀನಿ ನಾನು. ಸಾಂಬಾರು ಮಾಡಿ ಉಪ್ಸಾರು ಮಾಡಿ ಸಾಯಂಕಾಲಕ್ಕೆ ಮುದ್ದೆ ಮಾಡ್ತೀನಿ. ಅದಕ್ಕೆ ಈಗ ವಾರನೂ ಮಾಡಲಿಲ್ಲ ಕಣೆ. ಮಾತಾಡ್ಕೊಂಡು ಹಂಗೆ ಕೂತ್ಕೊಂಡ್ಬಿಟ್ಟೆ ನಾನು. ಕೆಲಸನೇ ಆಗಲಿಲ್ಲ ಇವತ್ತು. ಮಾಡಬೇಕು. ಸ್ನಾನ ಮಾಡಬೇಕು, ವಾರ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಕಣವ. ಸರಿ ಆಯಿತು.